ಆರೋಗ್ಯ ಸೌಧದ ಕ್ಯಾಂಟೀನ್ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಆರೋಗ್ಯ ಸೌಧದ ಕ್ಯಾಂಟೀನ್ ಮೇಲೆ ರೇಡ್ ಆಗುವಂತ ಸಂದರ್ಭದಲ್ಲಿ ಕಿಚನ್ನಲ್ಲಿ ಶುಚಿತ್ವ ಇಲ್ಲದಿರೋದು ಕೂಡ ಗೊತ್ತಾಗಿದೆ. ಎಕ್ಸ್ಪೈರ್ ಆಗಿರುವಂತಹ ಇಡ್ಲಿ ರವಾ ಕೊಕೊನೆಟ್ ಪೌಡರ್ ಕೂಡ ಪತ್ತೆಯಾಗಿದೆ. ಕಿಚನ್ನಲ್ಲಿ ಈ ರೀತಿಯಾಗಿ ಎಕ್ಸ್ಪೈರ್ ಆಗಿರುವಂಥದ್ದು ಸರಿಯಾದ ರೀತಿಯಲ್ಲಿ ಕ್ಲೀನ್ ಇಲ್ಲ ಅನ್ನೋದು, ಶುಚಿತ್ವ ಇಲ್ಲ. ಸೊ ಈ ರೀತಿಯಾಗಿ ಮಾಗಡಿ ರಸ್ತೆಯ ಆರೋಗ್ಯ ಇಲಾಖೆ ಆವರಣದಲ್ಲಿರುವಂತಹ ಕ್ಯಾಂಟೀನ್ ಅದು ಕಿಚನ್ನಲ್ಲಿ ಶುಚಿತ್ವ ಇಲ್ಲದಿರೋದು ಗೊತ್ತಾಗಿದೆ. ಎಕ್ಸ್ಪೈರ್ ಆಗಿರುವಂಥ ಇಡ್ಲಿ ರವಾ ಪತ್ತೆಯಾಗಿದೆ, ಅದರಲ್ಲಿ ಹೂಳ ಕೂಡ ಬಿದ್ದಿರೋದು. ಇನ್ನು ಕೋಕೋನಟ್ ಪೌಡರ್ ಕೂಡ ಪತ್ತೆಯಾಗಿದೆ. ಕಿಚನ್ನಲ್ಲಿ ಪೆಸ್ಟ್ ಕಂಟ್ರೋಲ್ ಮಾಡಿರೋದು ಪತ್ತೆಯಾಗಿದೆ. ಅಂದರೆ ಇಲ್ಲಿ ಆರೋಗ್ಯ ಇಲಾಖೆ ಮಾಡ್ತಾ ಇರುವಂಥ ದಾಳಿ ಇದೆಯಲ್ಲ, ಅದು ಕಂಟಿನ್ಯೂ ಆಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ. ಆದರೆ ಇಲ್ಲಿ ತಿನ್ನುವಂಥ ಆಹಾರ ಕೂಡ ವಿಷ ಆಗ್ತಿದೆಯಲ್ಲ ಅನ್ನುವಂಥ ಬೇಸರ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ತಿನ್ನುವಂತಹ ಫುಡ್, ಆಹಾರವೂ ಕೂಡ ವಿಷ ಆಗ್ತಾ ಇದೆ ಅನ್ನುವಂಥ ಆತಂಕ ಎದುರು ಆಗ್ತಾ ಇರುವಂಥದ್ದು. ಆಹಾರ ಇಲಾಖೆಯಿಂದ ಈಗ ಕಂಟಿನ್ಯೂ ಅಂತೂ ರೇಡ್ ಆಗ್ತಾ ಇದೆ. ಹೇಗೆ ಮುಂದಿನ ಕ್ರಮ ಹೇಗಾಗುತ್ತೆ? ಎಂ ಕುಮಾರ್, ಈಗಾಗಲೇ ಕಳೆದ 4-5 ದಿನಗಳಿಂದ ಏನು ಆಹಾರ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಪ್ರತಿಷ್ಠಿತ ಹೋಟೆಲ್ಗಳು ಸೇರಿದಂತೆ ವಿವಿಧ ಹೋಟೆಲ್ಗಳ ಮೇಲೆ ಏನು ಆಹಾರ ಸುರಕ್ಷತೆ ಸಂಬಂಧಪಟ್ಟಂತೆ ಈಗ ದಾಳಿಯನ್ನು ಮಾಡ್ತಿದ್ದಾರೆ. ಕಳೆದ 4-5 ದಿನಗಳಿಂದಷ್ಟೇ ಏನು ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಕೂಡ ದಾಳಿಯನ್ನು ಮಾಡಿದ್ರು. ಈ ವೇಳೆ ಏನು ಅಲ್ಲಿ ಪತ್ತೆಯಾದಂಥ ಆಹಾರದಲ್ಲಿ ಏನು ಫಂಗಸ್ ಸೇರಿದಂತೆ ಇತರೆ ಕಲುಷಿತ ಆಹಾರಗಳು ಸೇರಿದಂತೆ ಇತರೆ ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಇದೀಗ ಏನು ವಿಧಾನಸೌಧದ ಶಾಸಕರ ಭವನದಲ್ಲಿರ್ತಕ್ಕಂಥ ಮಲ್ಲಿಗೆ ಹೋಟೆಲ್ ಏನಿದೆ, ಆ ಮಲ್ಲಿಗೆ ಹೋಟೆಲ್ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಈ ವೇಳೆ ಅಲ್ಲಿ ಏನು ಆಹಾರ ಸುರಕ್ಷತಾ ಕ್ರಮಗಳು ಕೂಡ ಕೈಗೊಂಡಿರಲಿಲ್ಲ. ಜೊತೆಗೆ ಅಲ್ಲಿ ಜಿರಳೆ ಕೂಡ ಪತ್ತೆಯಾಗಿರುತ್ತಾ ಒಂದು ದೃಶ್ಯ ಕೂಡ ಈಗ ಬೆಳಕಿಗೆ ಬಂದಿದೆ. ಜೊತೆಗೆ ಆರೋಗ್ಯ ಸೌಧದಲ್ಲಿರ್ತಕ್ಕಂಥ ಏನು ಅಲ್ಲಿ ಕ್ಯಾಂಟೀನ್ನ ಮೇಲೂ ಕೂಡ ದಾಳಿ ಮಾಡಿದ್ರು. ಈ ವೇಳೆಯಲ್ಲಿ ಅಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಏನು ವಡೆ ಸೇರಿದಂತೆ ಇಡ್ಲಿ ಸೇರಿದಂತೆ ಇತರ ಏನು ಆಹಾರ ಪದಾರ್ಥಗಳು ಕೂಡ ಪತ್ತೆಯಾಗಿದೆ. ಇದೀಗ ಏನು ಈ ಆಹಾರ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಎಲ್ಲ ರೇಡನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಪ್ರಮುಖವಾದಂತಹ SOP ಅನ್ನು ಕೂಡ ಈಗ ಬೆಳಗ್ಗೆಯಿಂದ ಕೂಡ SOP ಅನ್ನು ಮಾರ್ಗಸೂಚಿಗಳನ್ನು ಕೂಡ ಈಗ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಪ್ರತಿಷ್ಠಿತ ಹೋಟೆಲ್ಗಳು ಸೇರಿದಂತೆ ಇತರ ಎಲ್ಲ ಹೋಟೆಲ್ಗಳು ಕೂಡ ಏನು ಈ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು. ಈ ಮಾರ್ಗಸೂಚಿಯಲ್ಲಿ ಏನಿದೆ ಅಂದರೆ ಏನು ಶುಚಿತ್ವವನ್ನು ಕಾಪಾಡಬೇಕು. ಏನು ಅಡಿಗೆ ಕಿಚನ್ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಶುಚಿತ್ವದಿಂದ ಕೂಡಿರಬೇಕು. ಜೊತೆಗೆ ಅಡಿಗೆಗೆ ಬಳಕೆ ಮಾಡುವಂಥ ಏನು ಎಣ್ಣೆ ಇದೆ ಅದನ್ನು ಮರುಬಳಕೆ ಮಾಡಬಾರ್ದು. ಜೊತೆಗೆ ಅದನ್ನು ಏನು ವಿಲೇವಾರಿ ಮಾಡಬೇಕಾದ್ರೂ ಕೂಡ ನಿಯಮಿತವಾಗಿ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಮಾಡ್ತಕ್ಕಂಥ ಆಹಾರ ಪದಾರ್ಥಗಳಾದ ಏನು ವೆಜ್ ಅಥವಾ ನಾನ್ ವೆಜ್ ಏನಿರುತ್ತೆ ಅದನ್ನು ತಯಾರು ಮಾಡೋ ನಿಟ್ಟಿನಲ್ಲಿ ಸಪ್ರೇಟಾಗಿ ಪ್ರತ್ಯೇಕವಾಗಿ ಮಾಡಬೇಕು. ಇದಕ್ಕೆ ಬಳಸುವಂಥ ಪಾತ್ರೆಗಳನ್ನು ಮತ್ತು ವೆಜ್ನಲ್ಲಿ ಮಾಡಕ್ಕಂಥ ಪಾತ್ರೆಗಳನ್ನು ಮತ್ತು ನಾನ್ ವೆಜ್ ಮಾಡಕ್ಕಂಥ ಪಾತ್ರೆಗಳನ್ನು ಪ್ರತ್ಯೇಕವಾಗಿ ಮಾಡಬೇಕು. ಜೊತೆಗೆ ಇಂತಿಷ್ಟು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೂಡ ಇಷ್ಟೇ ಪ್ರಮಾಣದಲ್ಲಿ ಕೂಡ ಏನು ಅದನ್ನು ಸ್ಟೋರೇಜ್ ಮಾಡಬೇಕು ಅಂತ ಕೂಡ ಈಗಾಗಲೇ ಆಹಾರ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳೀಗ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲೊಂದು ಕಡೆ ಈಗ ಆಹಾರ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನ ಇಲಾಖೆ ಅಧಿಕಾರಿಗಳು ಕೂಡ ಹೋಟೆಲ್ಗಳ ಮೇಲೆ ಜೊತೆಗೆ ಈಗ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿ ಮಾಡುತ್ತಿರೋದು ಜನರಿಗೆ ಜಾಗೃತಿ ಮೂಡಿಸ್ತಿದ್ದಾರೆ. ಜೊತೆಗೆ ಹೋಟೆಲ್ಗಳಿಗೆ ಕೂಡ ದಂಡ ಅಥವಾ ದಾಳಿಯನ್ನು ಮಾಡೋ ಮೂಲಕ ಎಚ್ಚರಿಕೆಯನ್ನು ಮೂಡಿಸ್ತಿದ್ದಾರೆ. ಕುಮಾರ್, ಈಗ ಶಾಸಕರ ಭವನದಲ್ಲೂ ಕೂಡ ಅಂದರೆ ಶಾಸಕರು ತಿನ್ನುವಂಥ ಆಹಾರವೂ ಕೂಡ ಸೇಫ್ ಇಲ್ಲ ಅಂತ ಹೇಳಿದಾಗ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತೇಳಿ, ಅಂದರೆ ಅಲ್ಲಿ ಅಧಿಕಾರಿಗಳು ಇರ್ತಾರೆ, ಡೇ ಬೈ ಡೇ ಅಲ್ಲಿ ಪರಿಶೀಲನೆ ಆಗಲೇಬೇಕಾಗತ್ತೆ ಶಾಸಕರ ಭವನ ಅಂತಂದಾಗ, ಅಲ್ಲಿನೂ ಕ್ಲೀನ್ ಇಲ್ಲ ಅಂತ ಹೇಳಿದಾಗ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಹೋಟೆಲ್ಗಳು ಅಂಥೇಳಿ? ಕುಮಾರ್, ಕೇವಲ ಏನು ಶಾಸಕರು ಬಳಕೆ ಮಾಡ್ತಕ್ಕಂಥ ಆಹಾರ ಅಷ್ಟೇ ಅಲ್ಲದೆ ಇದೀಗ ಏನು ಪ್ರತಿಷ್ಠಿತ ಹೋಟೆಲ್ಗಳಾದ UBCT ಸೇರಿದಂತೆ ಇತರೆ ಹೋಟೆಲ್ಗಳೇನಿದೆ, 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳೇನಿದೆ, ಇಲ್ಲೂ ಕೂಡ ಆಹಾರ ಕಳಪೆ ಗುಣಮಟ್ಟದ ಆಹಾರವನ್ನು ಬಳಕೆ ಮಾಡ್ತಿದ್ರು. ಇದೀಗ ಇವತ್ತು ಏನು ರೇಡ್ ಮಾಡಿದ್ದಾರೆ, ಶಾಸಕರ ಭವನ ಏನಿದೆ, ಈ ಶಾಸಕರ ಭವನದಿಂದ ಏನು ಮಲ್ಲಿಗೆ ಏನು ಹೋಟೆಲ್ ಏನಿದೆ ಅಲ್ಲೂ ಕೂಡ ರೇಡ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಪತ್ತೆಯಾದಂತಹ ಏನು ಕಳಪೆ ಆಹಾರ ಇರ್ಬೋದು, ಜೊತೆಗೆ ಅಲ್ಲಿ ಜಿರಳೆ ಕೂಡ ಪತ್ತೆಯಾಗಿತ್ತು. ಅಲ್ಲಿಂದ ಕೂಡ ಅಲ್ಲಿ ಮಲ್ಲಿಗೆ ಹೋಟೆಲ್ನಿಂದ ಕೂಡ ಏನು ಶಾಸಕರ ಭವನಕ್ಕೆ ಜೊತೆಗೆ ಶಾಸಕರಿಗೂ ಕೂಡ ಅಲ್ಲಿಂದ ಕೂಡ ಒಂದೊಂದು ಸಂದರ್ಭದಲ್ಲಿ ಊಟ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಎಲ್ಲೊಂದು ಕಡೆ ನೋಡ್ತಾ ಹೋಗ್ತಿದ್ರೆ ಏನು ಈಗ ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ಗಳಲ್ಲಿ ಊಟ ಮಾಡಬೇಕಾ ಬೇಡವೋ ಅನ್ನೋದು ಕೂಡ ಸಾರ್ವಜನಿಕರಲ್ಲಿ ಇವನ್ನೆಲ್ಲ ನೋಡ್ತಿದ್ರೆ ಎಲ್ಲೊಂದು ಕಡೆ ಆತಂಕ ಕೂಡ ಮೂಡ್ತಿದೆ. ಕುಮಾರ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.